ಸೊ ವೇವ್ಸ್ನೊಳಗೆ ನಾವು ಫಸ್ಟ್ ಕ್ಲಾಸ್ನೊಳಗೆ ಹಂಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ವಿ. ಅಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ವಿ ಆರ್ ಸರೌಂಡೆಡ್ ಬೈ ವೇವ್ಸ್ ಆರ್ ಎವ್ರಿವೇರ್, ಸೌಂಡ್ ಇಸ್ ಅ ವೇವ್, ಲೈಟ್ ಇಸ್ ಅ ವೇವ್, ಇಂಥವು ಡಿಸ್ಕಸ್ ಮಾಡಿದ್ವಿ ಸ್ಟಾರ್ಟಿಂಗ್ ಒಂದು. ಇದಾದ್ಮೇಲೆ ಮತ್ತೊಂದು ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ವೇವ್ನೊಳಗೆ ಆ್ಯಕ್ಚುಲಿ ಒಂದು ವೇವ್ ಅಂತಂದ್ರೆ ಇಟ್ ಈಸ್ ಪ್ರೊಪಗೇಷನ್ ಆಫ್ ಡಿಸ್ಟರ್ಬೆನ್ಸ್. ಒಂದು ಕಡೆ ಡಿಸ್ಟರ್ಬ್ ಆಗ್ತದೆ, ಏನೋ ಕಲ್ಲು ಬಗೀತೀವಿ, ಏನೋ ಸುಡುಗಾಡು ಆಗ್ತೈತೆ, ಅಥವಾ ನಾ ಮಾತಾಡ್ತೀನಿ, ಇಲ್ಲಿ ಡಿಸ್ಟರ್ಬೆನ್ಸ್ ಪ್ರೊಡ್ಯೂಸ್ ಮಾಡ್ತೀನಿ, ಆ ಡಿಸ್ಟರ್ಬೆನ್ಸ್ ಪ್ರೊಪಗೇಟ್ ಆಗ್ತದೆ. ಹ್ಞೂ ರೀ. ಈಗ ನಾ ಮಾತಾಡಕತ್ಕೂಳೆ ನನ್ನ ವೋಕಲ್ ಕಾರ್ಡ್ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿದಿಂದ ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್ ಫ್ರೀಕ್ವೆನ್ಸಿ ಅಂತಾರೆ. ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗಿ ಇಲ್ಲಿರುವಂಥ ಏರಿನ ಡಿಸ್ಟರ್ಬ್ ಮಾಡ್ತೈತಿ. ಈಗ ಆ ಏರ್ ಪಾರ್ಟಿಕಲ್ಸ್ ಅದೇ ಫ್ರೀಕ್ವೆನ್ಸಿಲೇ ವೈಬ್ರೇಟ್ ಆಗೋದು ಚಲೋ ಆಗ್ತಾವೆ. ಅವು ಹಿಂಗೆ ವೈಬ್ರೇಟ್ ಹಾಕೊಂತ ನಿಮ್ಮ ಕಿವಿ ತನಕ ಬರ್ತಾವೆ. ಬಂದು ಇಯರ್ ಡ್ರಮ್ ಅಂತ ಇರ್ತೈತೆ ಒಳಗೆ. ಆ ಫ್ರೀಕ್ವೆನ್ಸಿ, ಆ ಏರ್ ಪಾರ್ಟಿಕಲ್ಸ್ ಅದಕ್ಕೆ ಇಯರ್ ಡ್ರಮಿಗೆ ಬಡ್ಕೊಳ್ಳೋದು, ಇಯರ್ ಡ್ರಮ್ ಅದ ವೈಬ್ರೇಟ್ ಆಗೋಕ್ಕೆ ಚಲೋ ಆಗ್ತೈತಿ. ಬ್ರೈನ್ ಅದನ್ನು ಸೆನ್ಸ್ ಮಾಡಿ ಓ ಇವ ಇದನ್ನ ಅಂದ ಅಂತ ಹೇಳಿ ಆ ಲ್ಯಾಂಗ್ವೇಜ್ ನಿಮ್ಗೆ ಅರ್ಥ ಆಗ್ತಿದ್ರೆ, ಇಲ್ಲಾಂದ್ರೆ ಬರೀ ಸೌಂಡ್ ಅನ್ಸುತ್ತದ. ಹೌದಲ್ರಿ? ಏನೋ ಒಂದು ಸೌಂಡ್ ಬರೋದು, ಏನು ಗೊತ್ತಾಗೋದು ಹಿಂಗೆ ಅನ್ಸುತ್ತೆ. ಅಯ್ಯೋ ಆ ಲ್ಯಾಂಗ್ವೇಜ್ ಬರ್ತಿದ್ರೆ ಏನು ಗೊತ್ತಾಗ್ತಿರಂಗಿಲ್ಲ, ಹಂಗೆ ಕುಂತಿರ್ತಾರೆ. ಮೂರ್ತಿಗತೆ ಕುಂತು ಬಿಟ್ರೆ ಎಲ್ಲ ಅರ್ಥ ಆಗ್ಬೇಕದೆ. ಸೊ ಹಂಗೆ ವೇವ್ ಅಂದ್ರೆ ಇಟ್ ಈಸ್ ಅ ಪ್ರೊಪಗೇಷನ್ ಆಫ್ ಡಿಸ್ಟರ್ಬೆನ್ಸ್, ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರೊಪಗೇಟ್ ಆಗ್ತದೆ. ಮತ್ತೊಂದು ನಾವು ಏನು ಕಲ್ತ್ವಿ ಅಂದ್ರೆ ಆ್ಯಕ್ಚುಲಿ ಒಂದು ವೇವ್ನೊಳಗೆ ಬಹಳಷ್ಟು ಪಾರ್ಟಿಕಲ್ಸ್ ಆಟ್ ಎ ಟೈಮ್ ಹಣೆ ಬಾರ್ ಮಾಡ್ತಿರ್ತಾವೆ. When all the particles do honey bar at the same time with different phase, then we call it as wave. ಬಹಳಷ್ಟು ಪಾರ್ಟಿಕಲ್ಸ್ ಒಮ್ಮೆ ಆಸಿಲೇಷನ್ ಆದ್ರೆ ಅದಕ್ಕೆ ವೇವ್ ಅಂತಾರೆ. ಗೊತ್ತಾತೇನೆ? ಇನ್ನೊಂದು ನಾವೇನು ಡಿಸ್ಕಸ್ ಮಾಡಿದ್ವಿ, ವೇವ್ನೊಳಗೆ ಆ್ಯಕ್ಚುಲಿ ಪಾರ್ಟಿಕಲ್ಸ್ ಮೂವ್ ಆಗಂಗಿಲ್ಲ, ಡಿಸ್ಟರ್ಬೆನ್ಸ್ ಅಷ್ಟು ಮೂವ್ ಆಗ್ತದೆ. ಇದಕ್ಕೊಂದು ಎಕ್ಸ್ಪೆರಿಮೆಂಟ್ ಮನ್ಯಾಗೂ ಮಾಡಿ ನೋಡ್ಬೋದು. ಒಂದು ಸಣ್ಣ ಒಂದು ಲೈಟ್ ವೇಟ್ ಆಬ್ಜೆಕ್ಟ್ ಏನಾರ ಒಂದು ಪೇಪರ್ ಅಂದ್ರೆ ನೀರಾಗ ಅದು ಹಸಿಯಾಗಿ ಒಳಗೆ ಹೋಗ್ತೈತಿ. ಥರ್ಮೋಕಾಲ್, ಪ್ಲಾಸ್ಟಿಕ್ದು ಏನಾರ ಒಂದು ತುಂಡಿತ್ತಂದ್ರೆ, ಪ್ಲಾಸ್ಟಿಕ್ ಅಂತಾರಲ್ಲ, ಅದು ಪ್ಲಾಸ್ಟಿಕ್ ಅಂತಾರಪ್ಪ ಒಂದಿಷ್ಟು ಮಂದಿ. ಅವು ಹಂಗೆ ಅಂತಿರ್ತಾರಲ್ಲ ಮಂದಿ, ಅವನ್ನ ಅಬ್ಸರ್ವ್ ಮಾಡಿ ಹಂಗೆ ಅಂತಿರ್ತೀನಿ ನಾ. ಪ್ಲಾಸ್ಟಿಕ್, ಐಸ್ಕ್ರೀಮ್ ನೀವು ಅದನ್ನ ಅನ್ನಕ್ಕೆ ಹೋಗ್ರಿ, ಅದಕ್ಕೆ ಪ್ರಾಕ್ಟೀಸ್ ಬೇಕು. ತಪ್ಪು ಅನ್ನಕ್ಕೂ ಪ್ರಾಕ್ಟೀಸ್ ಬೇಕು. ಐಸ್ಕ್ರೀಮ್ ಅಂತ ಅನ್ನೋದು ಈಸಿ. ಐಸ್ಕ್ರೀಮ್ ಅಂತಾರೆ. ಐಸ್ಕ್ರೀಮ್. ನಾನು BUV ಕಾಲೇಜ್ನೊಳಗೆ ಇದ್ದಾಗ ಲಾಸ್ಟ್ ಒಂದೂವರೆ ವರ್ಷ ಅಪ್ ಆ್ಯಂಡ್ ಡೌನ್ ಮಾಡ್ಬೇಕಾರೆ ಹಳೆ ಬಸ್ ಸ್ಟ್ಯಾಂಡ್, ಹುಬ್ಳಿ ಹಳೆ ಬಸ್ ಸ್ಟ್ಯಾಂಡ್ನಾಗ ಒಬ್ಬ ಐಸ್ಕ್ರೀಮ್ ಮಾರಕ್ಕೆ ಬರ್ತಿದ್ದ, ಹಿಂಗೆ ಅಂತಿದ್ದವ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಕೊಡ್ತಿದ್ದೆ. ಏನು ಮಾಡ್ಬೇಕಂತಂದು ಬೇಸರಾಗಿ. ಹಂಗೆ ಇರ್ತಾವೆ, ಮಜಾ ಇರ್ತಾವೆ. ಚಿಕಿತ್ಸೆ, ಉತ್ಸವ ಅನ್ನಕ್ಕೆ ಉತ್ಸವ, ಚಿಕಿತ್ಸೆ ಹಿಂಗಂತಾರೆ. ನಿರುತ್ಸಾಹ, ಉತ್ಸಾಹ ಇಲ್ಲ ಅಂದ್ರೆ ಹೋಗ್ಬಿಡ್ರಿ. ಹಾಂ, ಪ್ಲಾಸ್ಟಿಕ್ದು ಒಂದು ಸ್ಮಾಲ್ ಪೀಸು ಏನೋ ಒಂದು ನೀರಾಗ ಹಾಕಿ ಒಂದು ಬಕೆಟ್ ಅಥವಾ ಟಬ್ ತೊಗೊಂಡು ಸ್ವಲ್ಪ ಆಮೇಲೆ ಕೇಳ್ರಿ ಏನಂದ್ರೆ ಅಂಥೇಳಿ ಭಾರಿ ಇಂಪಾರ್ಟೆಂಟ್ ಅಂದಿರ್ತಾರೆ. ಸೊ ಇಂಥದ್ದೊಂದು ಟಬ್ ತೊಗೋರಿ, ಸ್ವಲ್ಪ ಅಗಲಿದ್ರೆ ಚಲೋ, ಅದ್ರಾಗ ನೀರು ಹಾಕ್ಕೊಂಡು ಒಂದು ಕಡೆ ಆ ಪ್ಲಾಸ್ಟಿಕ್ ಪೀಸೋ ಏನು ತೊಗೊಂಡಿರ್ತಾರಲ್ಲ ಅದನ್ನು ತೊಗೊಂಡು ಇನ್ನೊಂದು ಕಡೆ ವಾಟರ್ನ ಡಿಸ್ಟರ್ಬ್ ಮಾಡಿ. ಏನು ಮಾಡ್ತೀರಿ? ಹಾಂ, ಡಿಸ್ಟರ್ಬ್ ಮಾಡಿದರೆ ಆ ವೇವ್ಸ್ ಹೋಗ್ತಾವಲ್ಲ, ಅದ್ರ ಜೋಡಿ ಆ ಪ್ಲಾಸ್ಟಿಕ್ ಪಾರ್ಟಿಕಲ್ ಹಿಂಗೆ ಮೂವ್ ಹಾಕೊಂಡು ಟಬ್ ಹಿಂಗೆ ಹೊರಗೆ ಬಿಡಂಗಿಲ್ಲ. ಆ ವೇವ್ ಹಿಂಗೆ ಅದ್ರಾಗ ಪಾಸಾಗಿ ಹೋಗ್ತೈತಿ. ದ ಪಾರ್ಟಿಕಲ್ ಸ್ಟಾರ್ಟ್ಸ್ ಟು ಆಸಿಲೇಟ್, ಮೂವ್ ಆಗಂಗಿಲ್ಲ ಅದರಲ್ಲಿ. ಸೊ ವೇವ್ನೊಳಗೆ ಪಾರ್ಟಿಕಲ್ಸ್ ಮೂವ್ ಆಗಂಗಿಲ್ಲ, ಡಿಸ್ಟರ್ಬೆನ್ಸ್ ಮೂವ್ ಆಗ್ತೈತಿ. ಇದು ಹೆಂಗಿದಂಗೆ ಅಂತ ಹೇಳಿದ್ ನಾನು. ಇವು ಪೋಸ್ಟ್ ಕಾರ್ಡ್ಸ್ ಹಿಂಗೆ ಜಗ್ಗಷ್ಟು ಹಿಂಗಿಟ್ಟು ಅಲ್ಲಿ ಹಿಂಗೆ ಬಡದ್ರೆ ಡಿಸ್ಟರ್ಬೆನ್ಸ್ ಅಷ್ಟೇ ಮುಂದೆ ಹೋಗ್ತೈತಿ. ಅವನ್ನೇ ಪೋಸ್ಟ್ ಕಾರ್ಡ್ ಹಿಂಗೆ ಎದ್ದು ಲಾಸ್ಟ್ ತನಕ ಹೋಗಿಲ್ಲ ಅಂತ ಹೇಳಿದ್ದೆ. ನಾನು ಕ್ಲಾಸಿಗೆ ವೇವ್ಸ್ ಸ್ಟಾರ್ಟ್ ಮಾಡ್ತೀನಿ. ಈಗ ನಾವೇನು ಮಾಡ್ತೀವಿ ಅಂದ್ರೆ ಇದ್ರೊಳಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ರು ಫಾಸ್ಟಾಗಿ ಓದ್ಕೊಂತ ಹೋಗ್ತೀನಿ. ಇದ್ರಾಗ ಏನು ಕೊಟ್ಟರೆ ಸ್ಟಾರ್ಟಿಂಗ್ ಅಂತ ಹೇಳಿ. ಹ್ಞೂ ರೀ. ಓಕೆ, ಅಂದ್ರೆ ಇದು ಏನಾಗ್ಬಿಟ್ಟೈತಿ 10th ತನಕ ನನಗೆ ಅನ್ಸಿದ ಮಟ್ಟಿಗೆ ಮ್ಯಾಕ್ಸಿಮಮ್ ಅವ್ರು ಟೀಚರ್ ಮಾತಾಡ್ಯಾರ, ನೀವು ಸುಮ್ಮ ಕುಂತು ಕೇಳಿರಿ.
ಕೇಳ್ದಂಗೆ ಮಾಡಿರಿ ಅಟ್ಲೀಸ್ಟ್. ಇಂಟರಾಕ್ಷನ್ ಮಾಡಂಗಿಲ್ಲ ಒಂದಿಷ್ಟು ಮಂದಿ, ಎಲ್ಲರೂ ಅಂತ ಹೇಳಕತ್ತಿಲ್ಲ ನಾನು, ಇಂಟ್ರಾಕ್ಷನ್ ಮಾಡಂಗಿಲ್ಲ. ನಾವೊಂದು ದಿನ ಅಂದ್ಕೊಳ್ಳಿ ಎಸ್ ಸರಿ ಇಲ್ಲ, ನೋ ಸರಿ ಇಲ್ಲ, ಹಿಂಗೆ ಕುಂತ್ಬಿಡೋದು. ಮಾಸ್ತರ್ ಕಡೆ ಲಕ್ಷ ಕೊಡ ಮತ್ತು ಅಂತ ಹೇಳ್ಕಸಿರ್ತಾರೆ ಮನ್ಯಾಗ, ಕುಂತ್ಬಿಡೋದು. ಓಕೆ, ಸೊ ವೇವ್ ಮೋಷನ್. A wave is a form of disturbance and its propagation from one region of space to another region is called wave motion. ಇವೆಲ್ಲ ನಾವು ಅರ್ಥ ಮಾಡ್ಕೊಂಡೇವೆ, ಹಂಗೆ ಒಂದು ಸರ್ತಿ ಓದಿ ಕಾನ್ಫಿಡೆನ್ಸ್ ಬಂತಂದ್ರೆ ಅದ್ರ ಮೇಲೆ ಮುಂದೆ ಹೋಗೋಣ ಅಂತ. ವೇವ್ ಮೋಷನ್ ಮೇ ಆಲ್ಸೋ ಬಿ ಡಿಫೈನ್ಡ್ ಆಸ್ ಅ ಮೀನ್ಸ್ ಆಫ್ ಟ್ರಾನ್ಸ್ಫರಿಂಗ್ ಎನರ್ಜಿ ಫ್ರಮ್ one point to another without any transport of matter between the 2 points. ವೇವ್ನೊಳಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಡಿಸ್ಟರ್ಬೆನ್ಸ್ ಹೋಗ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಎನರ್ಜಿ ಹೋಗುತ್ತೆ, ಆದರೆ ಏನು ಹೋಗಂಗಿಲ್ಲ, ಪಾರ್ಟಿಕಲ್ಸ್ ಹೋಗಂಗಿಲ್ಲ. ಕ್ಯಾನ್ ವೇವ್ ಕ್ಯಾರಿ ಎನರ್ಜಿ? ಹ್ಞೂ ರೀ, ಸೌಂಡ್ ವೇವ್ ಇಸ್ ಅ ಎನರ್ಜಿ. ಸೌಂಡ್ ಇಸ್ ಅ ವೇವ್ ಆ್ಯಂಡ್ ಇಟ್ ಇಸ್ ಎನರ್ಜಿ. ಲೈಟ್ ಇಸ್ ಅ ವೇವ್ ಆ್ಯಂಡ್ ಇಟ್ ಇಸ್ ಎನರ್ಜಿ. ಅಲ್ಲಿಂದ ಇಲ್ಲಿ ಬರಾಕತ್ತೈತೆ ಎನರ್ಜಿ ಬೇಕಾದಷ್ಟು. ಗೊತ್ತಾತ? ಸೌಂಡಿಗೆ ಎನರ್ಜಿ ಇರ್ತದ ಅಂತ ಯಾರು ಡೌಟ್ ಇದ್ರೆ, ಇವು ಗಣಪತಿ ಕಳಿಸ್ಬೇಕಾದ್ರೆ DJ ಹಚ್ಚಿರ್ತಾರೆ ನೋಡ್ರಿ, ದೊಡ್ಡ ದೊಡ್ಡ ಸ್ಪೀಕರ್ ಇರ್ತಾವಲ್ಲ, ಅದ್ರ ಮುಂದೆ ಹೋಗಿ ಇವ್ರ ಕಿವಿ ಹಿಡ್ಬೇಕು, ಕೇಳ ಗೊತ್ತಾಗತ್ತೆ. ತಡಿ ಒಂದು ಸ್ವಲ್ಪ ಬಿಳೆ 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 ಹೋದ್ಲೆ ಕಿವಿ. ಅಲ್ಲೇ ಗೊತ್ತಾತಿಲ್ಲ ನಿನಗೆ ಅಂಥೇಳಿ ಅವ್ರಿಗೆ ಹೊರಗೆ ಕರ್ಕೊಂಬಂದು ಅದನ್ನು DJ ಮ್ಯೂಸಿಕ್ ಆಫ್ ಮಾಡಿ, ಆಮೇಲೆ ಬೇಕಂತ ಹೆಂಗೆ ಮಾಡ್ಬೇಕು ಗೊತ್ತಾನೆ, ಬರೀ ಹಿಂಗೆ ಬಾಯಿ ಆಡಿಸ್ತಿರ್ಬೇಕು ನಾವು. ಅವ್ರಿಗೆ ಹೆಂಗೆ ಅನಿಸ್ಬೇಕಂದ್ರೆ ನನಗೇನು ಕೆಲಸ ಬರ್ತೀವಿ. ಆಮೇಲೆ ಇಲ್ಲ ಹಂಗೇನಿಲ್ಲ. ನೆಕ್ಸ್ಟ್ 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 ವೇವ್ಸ್ ವಿಚ್ ರಿಕ್ವೈರ್, ನೋಡಿ ವಿಚಾರ ಮಾಡ್ರಿ ಹಿಂಗೆ ಏನು ಮಾಡ್ತೀರಿ. ವೇವ್ಸ್ ವಿಚ್ ರಿಕ್ವೈರ್ ಅ ಮಟೀರಿಯಲ್ ಮೀಡಿಯಮ್ ಫಾರ್ ದೇಯರ್ ಪ್ರೊಪಗೇಷನ್. ನೀವು ಇನ್ನೂ ತನಕ ಈ ಓದು ಪ್ರೊಸೆಸ್ಸಿಗೆ ಅಡ್ಜಸ್ಟ್ ಆಗೋಲ್ರಿ. ಒಂದು ಓದಂಗೆ ಎಲ್ಲಿ ಸುಮ್ಮ ಕುಂತ್ಬಿಡ್ತೀರಿ, ಇಲ್ಲ ಜೋರು ಓದಿರ್ತೀರಿ, ಆ ರಿದಮ್ ಸಿಗವಲ್ದು ನಿಮ್ಗಿನ್ನೂ. ಯಾಕಂದ್ರೆ ಅದು ಮನಸ್ಸಲ್ಲಿ ಟ್ರೈ ಮಾಡೋಂಗಿಲ್ಲ. ಭಾಳಷ್ಟು ಜನ ಭಯಾಗತ್ತಿಲ್ಲ ನಾನು. ಅದೊಂದು ಸ್ಮೂತ್ ಫ್ಲೋ ಒಳಗೆ ಕ್ಲಾಸ್ ಹೋಗ್ಬೇಕು, ಮಜಾ ಬರ್ಬೇಕಂದ್ರೆ ಎಲ್ಲನೂ ಕಲಿಬೇಕು. ಈಗ ನೀ ಚಲೋ ಮಾಡಿ ಏನಂತ ಮಾತಾಡೋಕೆ. ವೇವ್ಸ್ ವಿಚ್ ರಿಕ್ವೈರ್ ಅ ಮಟೀರಿಯಲ್ ಮೀಡಿಯಮ್ ಫಾರ್ ದೇಯರ್ ಪ್ರೊಪಗೇಷನ್ ಆರ್ ಕಾಲ್ಡ್ ಮೆಕ್ಯಾನಿಕಲ್ ವೇವ್ಸ್. ಇದನ್ನು ಹೇಳಿದ್ದೆ ಸೌಂಡ್ಗೆ. ಬಾಯ್ ಇಲ್ಲಿ ಹೋಗ್ಬೇಕಾ, ಸ್ವಲ್ಪ ಕೆಲಸ ಐತಿ. ಹಾಂ ಹೋಗ್ತೇನೆ. ಅಲ್ಲಿ ಯಾವುದೈತಿ ಮೀಡಿಯಮ್ ಹೇಳು. ಸಾಲಿಡ್ ಐತೆ, ಲಿಕ್ವಿಡ್ ಐತೆ, ಗ್ಯಾಸ್ ಐತೆ, ಸ್ಪೇಸ್ ಐತೆ, ವ್ಯಾಕ್ಯೂಮ್ ಅಂತಿತ್ತು. ಸೌಂಡ್ ಅಂತೈತಿ, ನಾ ಅಲ್ಲ. ಅದ ಲೈಟ್ ವೇವಿಗೆ ನೀವು ಕರೆದು ಹಿಂಗೆ ಹೋಗಪ್ಪೆ ಅಂತ ಅಂದ್ಕೊಳ್ಳೆ ಅಲ್ಲ ಅಂತ ಹಿಂಗೆ ಮಾತಾಡೋರಾಗ ಸಂಬಂಧ ಇಲ್ಲ ಅದಕ್ಕೆ. ಇಟ್ ಈಸ್ ನಾನ್ ಮೆಕ್ಯಾನಿಕಲ್ ವೇವ್. ಇದನ್ನು ಹೇಳಿದ್ದೆ ನಾನು ಒಂದು ಸರ್ತಿ. ನೆಕ್ಸ್ಟ್, ದ ಮೋಸ್ಟ್ ಫೆಮಿಲಿಯರ್ ಟೈಪ್ ಆಫ್ ವೇವ್ ಸಚ್ ಆಸ್ ವಾಟರ್ ವೇವ್ಸ್. ವಾಟರ್ ವೇವ್ಸ್ ನೀರಾಗ ಕಲ್ಲು ಹೋಗದಾಗ ಬರ್ತಾವೆ. ವಾಟರ್ ವೇವ್ಸ್, ವೇವ್ಸ್ ಆನ್ ಅ ಸ್ಟ್ರಿಂಗ್, ಸೌಂಡ್ ವೇವ್ಸ್ ಆ್ಯಂಡ್ ಸೆಸ್ಮಿಕ್ ವೇವ್ಸ್ ಆರ್ ಎಕ್ಸಾಂಪಲ್ ಅವು. ಎದಕ್ಕೆ? ದೀಸ್ ವೇವ್ಸ್ ಕೆನ್ ನಾಟ್ ಪ್ರೊಪಗೇಟ್ ಥ್ರೂ ವ್ಯಾಕ್ಯೂಮ್ ಒಳಗೆ ಹೋಗಾಕ ಬರಂಗಿಲ್ಲ ಇವಕ್ಕೆ. ಯಾವಕ್ಕೆ? ಸಪೋಸ್ ಇವತ್ತು ನೈಟು ಒಂದು UFO ನಿಮ್ಮ ಮನೆ ಮೇಲೆ ಬಂದು ಅದರಾಗಿಂದ ಏಲಿಯನ್ ಬಂದು ನಿಮ್ಮ ಕಿಡ್ನಾಪ್ ಮಾಡ್ಕೊಂಡು ಹ್ಯೂಮನ್ ಬೀಯಿಂಗ್ಸನ್ನ ಸ್ಟಡಿ ಮಾಡ್ತೀವಿ ನಾವು ಅಂತ ಕರ್ಕೊಂಡು ಹೊಂಟು ಸ್ಪೇಸಿಗೆ ಹೋದ್ರೆ ಅಲ್ಲಿ ಹೋಗಿ ನೀವು ಕಾಪಾಡಿ ಯಾರು ಕೆಸಂಗಿಲ್ಲ. ಸೌಂಡ್ ವೇವ್ಸ್ ಕೆನಾಟ್ ಪ್ರೊಪಗೇಟ್ ಥ್ರೂ ವ್ಯಾಕ್ಯೂಮ್. ಮತ್ತು ಯಾರಿಗೂ ಕೇಸಂಗಿಲ್ಲ ಅಂದ್ರೆ ಏನು ಮಾಡ್ಬೇಕಂದ್ರೆ ಕಣ್ಣು ತೆಗಿಬೇಕು, ಹೆಸರಾಗ್ತೈತಿ ಅಷ್ಟೇ. ಯಾರಿಗೂ ಕೇಳಿಸವಲ್ಲಂದ್ರೆ ಕನಸು ಕಾಣೋದು ಸ್ಟಾಪ್ ಮಾಡಿ ಹೊರಗೆ ಎಚ್ಚರ ಆಗ್ಬೇಕು. ಅಯ್ಯೋ ಇಲ್ಲ ಅಂಥೇಳಿ ಮತ್ತೆ ಮಕ್ಕೋಬೇಕು ಹಿಂಗೆ ಹೊತ್ಕೊಂಡು. ನೆಕ್ಸ್ಟ್, ದೀಸ್ ವೇವ್ಸ್ ಕೆನ್ ನಾಟ್ ಪ್ರೊಪಗೇಟ್ ಥ್ರೂ ವ್ಯಾಕ್ಯೂಮ್. ದೇ ಇನ್ವಾಲ್ವ್ oscillations of the particles of the medium and depend on the elastic properties of the medium. ಈ ಮೆಕ್ಯಾನಿಕಲ್ ವೇವ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಅವಕ್ಕೆ ಮಟೀರಿಯಲ್ ಬೇಕು. ಅಲ್ಲಿ ಸಾಲ್ಡರೇ ಇರಬೇಕು, ಲಿಕ್ವಿಡರೇ ಇರಬೇಕು, ಗ್ಯಾಸರೇ ಇರಬೇಕು. ಮತ್ತು ಆ ಮಟೀರಿಯಲ್ಗೆ ಸಮ್ ಅಮೌಂಟ್ ಆಫ್ ಇಲಾಸ್ಟಿಸಿಟಿ ಇರಬೇಕು.
ಅಂದ್ರಷ್ಟ ಇಲಾಸ್ಟಿಸಿಟಿ ಯಾಕಿರ್ಬೇಕು ಸರ್? ಸೌಂಡ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಡಿಸ್ಟರ್ಬೆನ್ಸ್ ಪ್ರೊಪಗೇಟ್ ಆಗ್ಬೇಕಂದ್ರೆ ನಮ್ಮ ಮಣ್ಣು ಒಂದು ಡೈಗ್ರಾಮ್ ತಗೋದು ಏನು ಗೊತ್ತನ, ಹಿಂಗೆ ನೀರಿತ್ತಾಪ ಆ ಒಂದು ಕಲ್ಲು ಹೋಗಿದ್ವ್ಯಾ, ಆ ಕಲ್ಲು ಹಿಂಗೆ ಒಳಗೆ ಬಂದ ಕೂಡಲೇ ಅಲ್ಲಿರೋಂಥ ವಾಟರ್ ಮಾಲಿಕ್ಯೂಲ್ಸ್ ಸರಿಲೇ ಅಂತ ದುಗಿಸ್ಬಿಡ್ತೈತಿ. ಅವನು ನಮಗೆ ದುಗಿಸಿದ ವಾಪಸ್ ಹೋಗೊಂಬಾಲೆ ಅಂತ ಅವು ಇಲಾಸ್ಟಿಸಿಟಿ ಅವು ಇತ್ತಂದ್ರೆ ಆ ವಾಟರ್ ಪಾರ್ಟಿಕಲ್ಸ್ ವಾಪಸ್ ತಮ್ಮ ಮೀನ್ ಪೊಸಿಷನ್ಗೆ ಬರೋಕ್ಕೆ ಟ್ರೈ ಮಾಡ್ತಾವೆ. ಅವು ಬರೋದ್ರೊಳಗೆ ಬೇರೆ ವಾಟರ್ ಪಾರ್ಟಿಕಲ್ಸ್ ಅಲ್ಲಿ ಬಂದ್ಬಿಡ್ತಾವೆ. ಸರಿಲೇ ನಮ್ಮ ಜಾಗ ಅಂತ ಇವು ದುಗಿಸ್ಬೇಕು. ಇವು ಹಿಂಗೆ ದುಗಿಸಿದ ಕೂಡ ಇವು ಮತ್ತೆ ಹೋಗಿ ಇವು ದುಗಿಸ್ತಾವೆ, ಹಿಂಗೆ ದುಗಿಸ್ತಾವೆ. ಇದು ಪ್ರೊಪಗೇಟ್ ಆಗ್ತೈತಿ. ಆ ಮಟೀರಿಯಲ್ನೊಳಗೆ ಇಲಾಸ್ಟಿಸಿಟಿನ ಇಲ್ಲ ಅಂದ್ರೆ ಸೌಂಡು ಹಾಂ ಆಗಲ್ಲ. ಗೊತ್ತಾಗ್ತಿದ್ದು ಮುಂದೆ ಏನಂತ, ದ ವೇವ್ಸ್ which do not require a material medium for their propagation are called non-mechanical waves or electromagnetic waves. They can travel through vacuum. They can travel through vacuum. Like non-mechanical waves cannot travel, whereas mechanical waves cannot travel, whereas non-mechanical waves can travel. Yalle vacuum. Light, ultraviolet rays, X-rays, microwaves, radio waves are all electromagnetic waves. They travel through vacuum with the common speed of ಇದು ಆ್ಯಕ್ಚುಲಿ ಕಾಮಿಡಿ ಅಲ್ಲ ಇದು. ಈ ಅಲ್ರಿ ಎಕ್ಸ್ರೇ, ಗಾಮಾ ರೇ, ರೇಡಿಯೋ ವೇವ್ಸ್ ಇವಿಷ್ಟು ಲೈಟ್ನೊಳಗಿನ ಕಾಂಪೊನೆಂಟ್ಸ್ ಅಂದ್ರೆ ಮತ್ತು ಸ್ಪೀಡ್ ಆಫ್ ಲೈಟ್ನಾಗ ಹೋಗ್ತಾವ. ನೆಕ್ಸ್ಟ್, ಬೇಸ್ಡ್ ಆನ್ ದ ವೇವ್ಸ್ ಸ್ಪ್ರೆಡ್, ಯಾವ ಮುಖಾಂತರವಾಗಿ ಯಾವ ರೀತಿ ಅವು ಸ್ಪ್ರೆಡ್ ಆಗ್ತವೆ. ಕೊರೋನಾ ಸೆಕೆಂಡ್ ವೇವ್. ಸೊ ವೇವ್ ಅಂದರೆ ದ ಡಿಸ್ಟರ್ಬೆನ್ಸ್ ಇಸ್ ಪ್ರೊಪಗೇಟಿಂಗ್ ಅಂತ. ಹಂಗೆ ಬೇಸ್ಡ್ ಆನ್ ದ ವೇವ್ಸ್ ಸ್ಪ್ರೆಡ್, ವೇವ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು 3 types. Waves which travel along a straight line are called one-dimensional waves. Example: waves along a stretched string. Guitar, sitar, veena, well. Mund. Waves which travel on a surface are called two-dimensional. Example: waves on a still surface of water in a Bhishma Kere. Example: Mund. Waves which travel in space and spread in all directions around the source are called three-dimensional waves. ಈಗ ಸದ್ಯ ನಾನು ಸೌಂಡ್ ವೇವ್ಸ್ ತಯಾರು ಮಾಡಕತ್ತೀನಿ ಅಂದ್ರೆ ನನ್ನ ವೋಕಲ್ ಕಾರ್ಡ್ ಸೋರ್ಸ್, ಇಲ್ಲಿಂದ ಸೌಂಡ್ ಬರೋದು. ಆ್ಯಕ್ಚುಲಿ ಒಂದಿಷ್ಟು ಮಂದಿ ಡೈರೆಕ್ಟ್ರ್ ನಾವು ಮಾತಾಡೋದು ಕೇಳಿಸ್ತಿರುತ್ತೆ, ಇದು ಆ್ಯಂಪ್ಲಿಫೈ ಮಾಡಕತ್ತೈತೆ ನನ್ನ ಸೌಂಡನ್ನು, ಇಲ್ಲಿಂದ ನಾವು ವೇವ್ಸ್ ಬರತ್ತ ಅಂತ ಅನ್ಕೋರಿ. ಹ್ಞೂ ರೀ, ಇದು ಸೋರ್ಸ್ ಅಂದ್ರೆ ಇದ್ರದ್ದು ಲೆವೆಲ್ನೊಳಗೆ ಯಾರ್ದಾರು ನೋಡ್ರು ಅವ್ರಿಗೆ ಅಷ್ಟ ಕೇಳಿಸತ್ತಂತಿಲ್ಲ. ಇಲ್ಲಿ ಪ್ರೊಜೆಕ್ಟರ್ ಮೇಲೆ ಬಂದು ಕುಂತರು ಕೇಳಿಸತ್ತೆ ನಾ ಮಾತಾಡಕತ್ತದ. ಬಿಕಾಸ್ 3 ಡೈಮೆನ್ಷನಲ್ ಆಲ್ ಡೈರೆಕ್ಷನ್ಸ್ನೊಳಗೆ ಇದು ಪ್ರೊಪಗೇಟ್ ಆಗ್ತದೆ ಸೌಂಡ್ ವೇವ್. ಬಿಕಾಸ್ ದಟ್ಸ್ ವೈ ಸೌಂಡ್ ವೇವ್ ವಿ ಕ್ಯಾನ್ ಕ್ಲಾಸಿಫೈ ದಟ್ ಇನ್ ಟು 3 dimensional ವೇವ್. ಅರ್ಥ ಆತ? ನೆಕ್ಸ್ಟ್ ಎಕ್ಸಾಂಪಲ್, sound waves in air. Next, transverse and longitudinal waves. ಅಲ್ಲೇ ಲಾಂಗಿಟ್ಯೂಡಿನಲ್ ಈ ಸ್ಪೆಲ್ಲಿಂಗ್ ರಾಂಗ್ ಐತಿ. ಲಾಂಜಿ ಅಂತಾರೆ ಒಂದಿಷ್ಟು ಮಂದಿ, ಲಾಂಗಿ ಅಂತಂತಾರೆ. ಇದೇನಂದ್ರೆ ನಮ್ಮ ಭಾಷೆ ಅಲ್ಲಲ್ಲ. ಸೊ ನೀವು ಬೇಕಾದ ಕರ್ಕೋರು ನಡೀತೈತೆ ನಮ್ಮ ದೇಶದಾಗ, ಯಾವ ಗೊತ್ತೇ ಇರೋಂಗಿಲ್ಲ ಅದು ಹೆಂಗೆ ಕರಿಬೇಕಂತ ಹೇಳಿ. ಟ್ರಾನ್ಸ್ವರ್ಸ್ ಆ್ಯಂಡ್ ಲಾಂಗಿಟ್ಯೂಡೇನಲ್ ಅನ್ನೋದು ಡಿನಲ್, DI ಆಗೈತಲ್ಲ, DI ಮಾಡ್ಕೋಬೇಕು ಅದನ್ನು. ಸರ್ ಅದನ್ನು ನಾವು DI ಮಾಡ್ಕೋತೀವಿ ಸರ್, ಪ್ರಾಬ್ಲಮ್ ಇಲ್ಲ. ಅದ್ರ ನಮ್ಮ ಕಡೆ ನೋಟ್ಸೇ ಇಲ್ಲ. ಹೌದಿಲ್ಲ ಮಜಾ? ನೆಕ್ಸ್ಟ್, ಈ ಟ್ರಾನ್ಸ್ವರ್ಸ್ ವೇವ್ ಅಂದ್ರೇನು, ಲಾಂಗಿಟ್ಯೂಡಿನಲ್ ವೇವ್ಸ್ ಅಂದ್ರೇನು. ಮೆಕ್ಯಾನಿಕಲ್ ವೇವ್ಸ್ ಆರ್ ಕ್ಲಾಸಿಫೈಡ್ ಇನ್ ಟು 2 types depending on the direction of vibrations of the medium through which they propagate. They are transverse waves and longitudinal waves.
ಇದು ಏನು ಜೆರಾಕ್ಸ್ ಕೊಟ್ಟಿದ್ದಿಲ್ಲ ನಾನು, ಇದ್ರೊಳಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತಾವೆ. ಈಗ ಇದನ್ನು ನಾನು ಒಬ್ಬರ ಕಡೆ ಅವಾಗ ಟೈಪ್ ಮಾಡಿಸಿದ್ದೆ ನಮ್ಮ ಟ್ಯೂಷನ್ನಾಗಿದ್ದಾಗ. ಒಂದಿಷ್ಟು ಟೆಕ್ಸ್ಟ್ ಬುಕ್ಸ್ ತೊಗೊಂಡು ಇದನ್ನು ಟೈಪ್ ಮಾಡಿರಿ, ಇದು ಒಂದು ಚಲೋ ರೆಡಿ ಆಗ್ತೈತಿ ಅಂಥೇಳಿ. ಮೋಸ್ಟ್ ಪ್ರಾಬಬ್ಲಿ ಅದು ಹೆಚ್ಚಿಗೆ ಇದು ಇರೋದು ಬಾಸ್ಕೋ ಟೆಕ್ಸ್ಟ್ ಬುಕ್ನಾಗಿಂದ ಐತಿ. ಅದನ್ನ ಇದನ್ನು ಮಾಡ್ಬೇಕಾದ್ರೆ ಅವ್ರು ಸ್ವಲ್ಪ ಇದನ್ನು ಮಾಡ್ಯಾರ. ಅದೇನಾಗೈತೆ ಅವಸರದಾಗ ನಾ ಚೆಕ್ ಮಾಡ್ಲಾರ್ದು ಹಂಗೆ ನೋಟ್ಸ್ ಕೊಟ್ಕೋ ಅಂತ ಹಂಗೆ ಬಂದ್ಬಿಡೈತೆ. ಅದು ಬಂದಾಗ ಒಮ್ಮೆ ಅಲ್ಲಿ ಚೇಂಜ್ ಮಾಡಿಸ್ಬೇಕು. ಹಿಂಗೆ ಆಗೈತೆ. ಹಿಂಗೆಲ್ಲ ಮಾಡಬಾರ್ದು ಸರ್, ನೀವು ಲಕ್ಷ ಕೊಡ್ಬೇಕು. ಇಲ್ಲ, ಇದ್ರ ಬಗ್ಗೆ ಮಾತಾಡೋಣ ಅಂತ ಇನ್ನೊಂದು ಸರ್. ಟ್ರಾನ್ಸ್ಫರ್ಸ್ ವೇವ್ಸ್ ಮತ್ತು ಲಾಂಗ್ ಇದು 2 ಟೈಪ್ ಇರ್ತಾವೆ. ಈಗ ಸರ್ ಎಷ್ಟಂತ ಕ್ಲಾಸಿಫಿಕೇಶನ್ ಮಾಡ್ತಾರೆ ಸರ್ ವೇವ್ಸ್? ನೋಡಿ, ಎಕ್ಸಾಮ್ನಾಗ ಕೇಳಿದ್ರೆ ಅಂತಿಕೋರಿ, ರೈಟ್ ದ ಕ್ಲಾಸಿಫಿಕೇಶನ್ ಆಫ್ ವೇವ್ಸ್ ಅಂತ ಕೇಳಿದ್ರೆ ನಾವು ಮೆಕ್ಯಾನಿಕಲ್ ನಾನ್ ಮೆಕ್ಯಾನಿಕಲ್ ಬಗ್ಗೆ ಬರೀಬೇಕಾ? 1 ಡೈಮೆನ್ಷನ್ 2 ಡೈಮೆನ್ಷನ್ 3 ಡೈಮೆನ್ಷನ್ ಬಗ್ಗೆ ಬರೀಬೇಕಾ? ಮತ್ತು ಹಂಗೆ ಮಾಡಿದ್ರೆ ಹೆಂಗೆ ಸರ್? ಅಲ್ಲಿ ಆ್ಯಕ್ಚುಲಿ ಹೆಂಗೈತೆ ಅಂದ್ರೆ ಬೇರೆ ಬೇರೆ ಕ್ರೈಟೀರಿಯಾದ ಮೇಲೆ ಅವರು ಇದ್ರ ಮಾಡ್ತಾರೆ ಕ್ಲಾಸಿಫಿಕೇಶನ್. ಒಂದೇದು ಅವಕ್ಕೆ ಮಟೀರಿಯಲ್ ಮೀಡಿಯಮ್ ಬೇಕೋ ಬೇಡೋ ಪ್ರೊಪಗೇಟ್ ಮಾಡೋಕೆ ಅನ್ನೋದ್ರ ಮೇಲೆ 2 ಟೈಪ್. ಅವು ಹೆಂಗೆ ಸ್ಪ್ರೆಡ್ ಆಕಾವ ಅದ್ರ ಮೇಲೆ 3 ಟೈಪ್. 1 ಡೈಮೆನ್ಷನಲ್ 2 ಡೈಮೆನ್ಷನಲ್ 3 ಡೈಮೆನ್ಷನಲ್. ಈ ಲಾಂಗಿಟ್ಯೂಡ್ನಲ್ ಟ್ರಾನ್ಸ್ಫರ್ಸ್ ಹೆಂಗಂದ್ರೆ ಆ ವೇವ್ನೊಳಗೆ ನಾ ಹೇಳಿದ್ದು, ವೇವ್ನೊಳಗೆ ಭಾಳಷ್ಟು ಪಾರ್ಟಿಕಲ್ಸ್ ಸೈಮಲ್ಟೇನಿಯಸ್ಲಿ ಆಸಿಲೇಷನ್ ಮಾಡ್ತಿರ್ತಾವಲ್ಲ. ಆಸಿಲೇಷನ್ ಅಂದ್ರೆ ಇದಾಗಬೇಕಿಲ್ಲ, ವೈಬ್ರೇಷನ್ ಆಗ್ಬೇಕಿಲ್ಲ ರೀ. ಅವು ಯಾವ ರೀತಿ ವೈಬ್ರೇಟ್ ಆಗ್ತಿರ್ತಾವ ಅನ್ನೋದ್ರ ಮೇಲೆ 2 ಟೈಪ್ ಲಾಂಗಿಟ್ಯೂಡ್ನಲ್ ಟ್ರಾನ್ಸ್ಫರ್. ಹ್ಞೂ ರೀ. ಈಗ ಈ ಎಕ್ಸಾಂಪಲ್ ನಮ್ಮ ಕಾಲೇಜ್ನಾಗ ಬೆಸ್ಟ್ ಎಕ್ಸಾಂಪಲ್. ಈಗ ಮೊದಲಾದ್ರೆ ಒಮ್ಮೆರ ಹಾವು ಹಿಂಗೆ ಹೋಗೋದು ನೋಡಿರ ಅಂತ ಕೇಳಬೇಕಾಗ್ತಿರ್ತೆ. ಇಲ್ಲಿ ನಮ್ಮ ಕಾಲೇಜ್ನಾಗ ಕೇಳೋ ಅವಶ್ಯಕತೆ ಇಲ್ಲ. ಸೊ ಈಗ ಸ್ನೇಕ್ ಯಾರ ಹಿಂಗೆ ಹೋಗೋದು ನೋಡಿರಿ? ಇಲ್ಲ. ಸೊ ಅದು ಆ್ಯಕ್ಚುಲಿ ಹೆಂಗೆ ಮೂವ್ ಆಗ್ತದೆ, ಹಿಂಗೆ ಮೂವ್ ಆಗ್ತದೆ. ಇಲ್ಲಿ ದಿಸ್ ಈಸ್ ದ ಮೋಷನ್ ಆಫ್ ಸ್ನೇಕ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ವರ್ಸ್ ವೇವ್. 2 ಅದಾವಲ್ಲಿ, ಟ್ರಾನ್ಸ್ವರ್ಸ್ ಲಾಂಗಿಟ್ಯೂಡಿನಲ್. ಟ್ರಾನ್ಸ್ವರ್ಸ್ ಅಂದ್ರೆ ಏನಂದ್ರೆ ಯಾವ ಡೈರೆಕ್ಷನ್ ಒಳಗದು ಪ್ರೊಪಗೇಟ್ ಆಗ್ತಿರ್ತೈತಲ್ಲ ಆ ಡೈರೆಕ್ಷನ್ನಿಗೆ 90 ಡಿಗ್ರಿ ಒಳಗೆ ವೈಬ್ರೇಷನ್ ಆಗ್ತಿರ್ತಾವೆ. ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಆಕ್ಸಿಸ್ ಅನ್ಕೋರಿ, ಏನಿದೆ ಆ್ಯಕ್ಚುಲಿ ಇದು ವಾಯ್, ನಾವು ಸದ್ಯ ಅದನ್ನು ವಾಯ್ ಅನ್ಕೊಳ್ಳೋಣ. ಆ್ಯಕ್ಚುಲಿ ಇದು ವಾಯ್ ಅಂತ ಏನಿಲ್ಲ, ಫಿಕ್ಸ್ ಏನಿಲ್ಲ, ನಾವು ಹೆಂಗೆ ಚೇಂಜ್ ಮಾಡ್ಕೋತಾರೋ ಮಾಡ್ಬೋದು. ಇದು ಎಕ್ಸ್, ಅದು ಹಾಂ. ಸೊ ಈಗ ಸ್ನೇಕ್ ಆ್ಯಕ್ಚುಲಿ ಇಟ್ ವಾಂಟ್ಸ್ ಟು ಮೂವ್ ಇನ್ ಎಕ್ಸ್ ಅಂತ. ಅವಸರವೇ ಅಪಾಯಕ್ಕೆ ಕಾರಣ. ಇನ್ನು 1 ಸೆಕೆಂಡ್ ವಿಚಾರ ಮಾಡಿ ಆಮೇಲೆ ಆನ್ಸರ್ ಮಾಡಿದ್ರೆ ಕರೆಕ್ಟ್ ಬರ್ತದವ. ಅವಸರ ಆಗ್ತದೆ, ಅವಸರ ಮಾಡಬಾರ್ದು. ಸೊ ಇದು ಇನ್ನೊಂದು ಲಾಸ್ಟ್ ಆಯ್ತು. ಇದು ಇದು ಸ್ನೇಕಿಗೆ ಆ್ಯಕ್ಚುಲಿ ಹೋಗ್ಬೇಕಾಗೈತಿ. ಹಾಂ, ಆದ್ರೆ ಅದು ವಾಯಿನೊಳಗೆ ವೈಬ್ರೇಷನ್ ಮಾಡಂಗಿಲ್ಲ, ಎಕ್ಸ್ನೊಳಗೆ ಮಾಡ್ತೈತಿ. ಎಕ್ಸ್ನೊಳಗೆ ವೈಬ್ರೇಷನ್ ಮಾಡ್ಕೋಂತ ವಾಯಿನೊಳಗೆ ಹೋಗುತ್ತೆ. ಹಿಯರ್ ದ ವೈಬ್ರೇಷನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್. ಹಿಂಗಿದ್ರೆ ಟ್ರಾನ್ಸ್ಫರ್ಸ್ ಅಂತಾರೆ ಇದಕ್ಕೆ. ಈಗ ಶಾಲ್ಯಾಗಿಂದ ನೀವು ವೇವ್ 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 ಅಂತ ಯಾವಾಗ ಕೇಳ್ತಿರ್ತಿರಲ್ಲ, ಅಥವಾ ಹಿಂಗೆ ಚಿತ್ರ ತೆಗಿತಿರ್ತಿರಲ್ಲ, ಅಯ್ಯೋ ಇದು ಇನ್ನೂ ಥರ್ಮಲ್ ಪ್ರಾಪರ್ಟೀಸ್ ಅಳಕ್ಷ ಇಲ್ಲಿ. ಇದನ್ನು ವಿಡಿಯೋದಾಗ ಯಾರು ನೋಡ್ತಿರ್ತಾರಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದೈತಿ. ವೇವ್ಸ್ ಚಾಪ್ಟರ್ನ್ಯಾಗ ಬಾಯ್ಲಿಂಗ್, ವೆಪರೈಸೇಷನ್ ಹೆಂಗೆ. ಹಾಂ, ಮುಂದೆ ಯಾವಾಗ ನೀವು ಶಾಲಾಗಿಂದ ವೇವ್ಸ್ ಅಂತ ಹಿಂಗೆ ಡ್ರಾ ಮಾಡ್ಕೋವಂತ ಬಂದಿರಲ್ಲ, ನೀವು ಡ್ರಾ ಮಾಡಿದಾಗ ಹೆಚ್ಚು ಇದನ್ನ ಡ್ರಾ ಮಾಡಿರ್ತೀರಿ. ಇದು ಹಾಂ, ಯಾಕಂತಂತಂತಂದ್ರೆ ಇಲ್ಲಿ ವೈಬ್ರೇಷನ್ಸ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ನಿಗೆ ಹಾಂ ಇರ್ತಾವೆ. ಹಿಂಗಿದ್ರೆ ಈಗ ನೋಡಿ, ಇಮ್ಯಾಜಿನೇಷನ್ ಮಾಡ್ಬೇಕು. ಇಲ್ಲಿಂದ ಅಲ್ಲೇ ಒಂದು ಸ್ಪ್ರಿಂಗ್ ಹಾಕೊಂಡು ನಾವು ಸ್ಪ್ರಿಂಗ್ ಇಲ್ಲಿಂದ ಹೈಟಿಗೆ ಒಂದು ಟೇಬಲ್ ಹಾಕೊಂಡು ಅಲ್ಲಿ ತನಕ ಆಯ್ತದೆ. ಇವು ಲ್ಯಾಬ್ನಾಗ ಉದ್ದುದು ಟೇಬಲ್ ಇರ್ತಾರೆ ನೋಡಿ, ಅಂತ ಒಂದಿಷ್ಟು ಜೋಡಿಸಿ ದೊಡ್ಡದೊಂದು ಟೇಬಲ್ ಮಾಡಿ ಇದ್ರ ಮೇಲೆ ಇಷ್ಟು ಅದರದ್ದು ಏನ್ರಿ ಡಯಾಮೀಟರ್ ಅಥವಾ ಸರ್ಕಂಫರೆನ್ಸ್ ಇರುವಂಥ ಸ್ಪ್ರಿಂಗ್. ಹ್ಞೂ ರೀ, ಹಾಕಿ. ಸೊ ನೆಕ್ಸ್ಟ್ ಏನು ಮಾಡೋದಂದ್ರೆ ಇಲ್ಲಿ ಹಿಡಿದು ಅದು ಅಲ್ಲಿಗೆ ಅಲ್ಲೇ ಇರಲಿ, ಸ್ವಲ್ಪ ಹೆವಿ ಇರ್ಬೇಕು ನಮ್ಮ ಸ್ಪ್ರಿಂಗ್. ಸ್ವಲ್ಪ ಅಡಿಗಾಡಿಸ್ಕೊಂಡು ಟೇಬಲಿಂದ ಕೆಳಗೆ ಬಿದ್ದು ಹಿಂಗೆ ಆಗ್ಬಾರ್ದು.
ಸೊ ಬೇಕಾದ್ರೆ ಒನ್ ಸೈಡನ್ನು ಬೇಕಾದ್ರೆ ನೀವು ಅಲ್ಲಿ ಏನಾರ ಫಿಕ್ಸ್ ಮಾಡಿರೋದನ್ನು ಇಮ್ಯಾಜಿನೇಷನ್ ಒಂದು ಕಡೆ ಫಿಕ್ಸ್ ಮಾಡಿ ಈ ಕಡೆ ಸ್ಪ್ರಿಂಗ್ ಹಿಡಿದು ಹಿಂಗೆ 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 ಮೂವ್ಮೆಂಟ್ ಮಾಡೋಕೆ ಚಾಲೂ ಮಾಡ್ರಿ. ಸೊ ಇದು ಡಿಸ್ಟರ್ಬೆನ್ಸ್ ಹಿಂಗೆ ಪ್ರೊಪಗೇಟ್ ಹಾಕುವಂತ ಹೋಗ್ತೈತೆ. ಡಿಸ್ಟರ್ಬೆನ್ಸ್ ಹೋಗ್ತಿರ್ತೈತಿ ಹಿಂಗೆ, ವೈಬ್ರೇಷನ್ಸ್ ನೀವು ಮಾಡೋದಾಗತ್ತೀರಿ ಹಿಂಗೆ. ಇದೇನಾಗ್ತದೆ ಈಗ ಹಿಂಗೆ ಹಿಂಗೆ ಹೋಗುತ್ತದೆ ಸ್ಪ್ರಿಂಗ್ ಟ್ರಾನ್ಸ್ಫರ್ಸ. ಲಾಂಗಿಟ್ಯೂಡಿನಲ್ ವೇವ್ ಅಂದ್ರೆ ಹೆಂಗಂದ್ರೆ ಅಲ್ಲೇ ಮಜಾ ಹೇಳ ಅಲ್ಲಿ ಮಜಾ ಏನಂದ್ರೆ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಆ್ಯಂಡ್ ವೈಬ್ರೇಷನ್ ಆರ್ ಸೇಮ್. ಹೆಂಗಂತ ಹೇಳ್ತೀನಿ ನೋಡಿ, ಇಲ್ಲಿ ಸ್ಪ್ರಿಂಗ್ ಇಟ್ಟು ಹಿಂಗೆ ಹಿಂಗೆ ಮೂವ್ ಮಾಡ್ಬೇಕು ಅದನ್ನು. ಹಿಂಗೆ ಮೂವ್ ಮಾಡಿದ್ರೆ ಅದು ಹಿಂಗೆ ಕಾಂಪ್ರೆಸರ್ ರಿಫ್ರಾಕ್ಷನ್ ಹಿಂಗೆ ಹಾಕೊಂತ ಹೋಗಿ ಹಿಂಗೆ ಆಗಂಗಿಲ್ಲ. ಹಿಂಗೆ ಕಾಂಪ್ರೆಸರ್ ರಿಫ್ರಾಕ್ಷನ್ ಹಾಕೋಂತ ಹೋಗ್ತಲ್ಲ ತನಕ. ಇದು ಲಾಂಗಿಟ್ಯೂಡಿನಲ್ ವೇವ್. ಅಂಡರ್ಸ್ಟೂಡ್? ಯು ಸಿ longitudinal waves, no, they move like this. See, vibrations and direction of propagation is same. Hing move adre. So longitudinal waves ಮತ್ತು transverse wave with difference ಗೊತ್ತಾತ ಎಲ್ಲರಿಗೆ. ಅವು ಏನ್ರಿ ಅವು ಸ್ನೇಲ್ ಹಿಂಗೇನೇ ಇರ್ತಾವಲ್ಲ, ಸ್ನೇಲ್ ಅಂತಾರೆ ಅದಲ್ಲ, ಇದಕ್ಕೆ ಹುಳ ಅದು ಲೀಚ್ ಅಟ್ಲೀಸ್ಟ್ ಅವು ಹಿಂಗೆ ಮೂವ್ ಆಗ್ತಿರ್ತಾವೆ. ವೈಬ್ರೇಷನ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಎರಡು ಸೇಮ್ ಇರ್ತದೆ. ಹಾವು ಹಿಂಗೆ ಹೋಗ್ತಿರ್ತಾವೆ. ಟ್ರಾನ್ಸ್ಫರ್ಸ್ ಗೊತ್ತಾಗ್ತಿಲ್ಲ? ಹಾಂ, ಟ್ರಾನ್ಸ್ವರ್ಸ್ ವೇವ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ. A wave in which the particles of the medium oscillate about their mean position. ಹೆಂಗೆ ಅಂದರೆ perpendicular to the is called transverse wave. Example, wave along a stretched string. ಗಿಟಾರ್ ಹಿಂಗೆ ಪ್ಲಕ್ ಮಾಡಿದರೆ ವೈಬ್ರೇಷನ್ಸ್ ಹಿಂಗೆ ಆಗ್ತಾವೆ, ಅದ್ರ ಮೂವ್ಮೆಂಟ್ ಹಿಂಗೆ ಆಗ್ತಿರ್ತದೆ ಇನ್ನೊಂದು ದಂಡಿಗೆ. ಬಟ್ ಅದು ಫಾಸ್ಟ್ ಆಗೋದ್ರಿಂದ ಈಜಿ ಗೊತ್ತಾಗಿಲ್ಲ ನಮ್ಗೆ. ನೀವು ಅದನ್ನು ವಿಡಿಯೋ ಮಾಡ್ಬೇಕಾದ್ರೆ ಸ್ಲೋಮೋ ಒಳಗೆ ಮಾಡಿ ಮತ್ತು ಅದನ್ನು ಇನ್ನೊಂದು ಎಡಿಟಿಂಗ್ ಸಾಫ್ಟ್ವೇರ್ನಾಗ ಹಾಕಿ ಮತ್ತೊಂದು ಸ್ವಲ್ಪ ಸ್ಲೋ ಮಾಡಿದರೆ ಗೊತ್ತಾಗ್ತದೆ. ಮುಂದೆ ಟ್ರಾನ್ಸ್ವರ್ಸ್ ವೇವ್ಸ್ ಪ್ರೊಪಗೇಟಿಂಗ್ ಥ್ರೂ ಅ ಮೀಡಿಯಮ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಕ್ರಸ್ಟ್ಸ್ ಆ್ಯಂಡ್ ಟ್ರಫ್ಸ್. ವೆನ್ ಟ್ರಾನ್ಸ್ವರ್ಸ್ ವೇವ್ ಪ್ರೊಪಗೇಟ್ಸ್ ಥ್ರೂ ಅ ಮೀಡಿಯಮ್, ಕ್ರಸ್ಟ್ ಈಸ್ highly raised. ಅಲ್ಲಿ ಕ್ರಸ್ಟ್ ಈಸ್ ದ ಹೈಲಿ ರೇಸ್ಡ್ ಪೊಸಿಷನ್. ಮಿಸ್ ಆಗೈತಿ, ಬರ್ಕೊಂತೀವಿ ಸರ್. ಆದ್ರೆ crust is the highly raised position of the medium and trough is the most depressed position of the medium. crust trough ಓದ್ತಿಲ್ಲ ನಮ್ಮ ಸಾಲಾಗಿ ಹೇಳಿರಲ್ಲ. ಹಾಂ, ಹಿಂಗದು ಹಿಂಗೆ ಡಿಸ್ಟರ್ಬೆನ್ಸ್ ಹಾಕುವಂತ ಹೋಗ್ಬೇಕಾರೆ, ಆಸೋಲೇಷನ್ ನೋಡ್ಬೇಕಾರೆ ಅದು ಏನಂತಾರೆ ಅದಕ್ಕೆ ಆಂಪ್ಲಿಟ್ಯೂಡ್ ಅಂತ ನೋಡೋದಕ್ಕೆ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಗತ್ತಲ್ಲ. ಹಿಂಗೆ ಪಾಸಿಟಿವ್ ಆಂಪ್ಲಿಟ್ಯೂಡಿಗೆ ಕ್ರಸ್ಟ್, ನೆಗೆಟಿವ್ ಆಂಪ್ಲಿಟ್ಯೂಡಿಗೆ ಅಂತಾರೆ, ಹೆಸರು ಕೊಟ್ಟಾರ ಅವಕ್ಕೆ. ಟ್ರಾನ್ಸ್ವರ್ಸ್ ವೇವ್ಸ್ನೊಳಗೆ ಕ್ರಸ್ಟ್ ಟ್ರಫ್ ಅನ್ಬೇಕು, ಏನಂಗಿಲ್ಲ ಟ್ರಫ್ ಕ್ರಸ್ಟ್ ಹಿಂಗಿರ್ತಾವೆ ಸಾಕು. ಲಾಂಗಿಟ್ಯೂಡಿನಲ್ ವೇವ್ನೊಳಗೆ ಕಾಂಪ್ರೆಷನ್ ರೇರ್ ಫ್ರಾಕ್ಷನ್ ಅಂತ ಬರೆದ್ಬಿಡ್ತಾರೆ ಎಕ್ಸಾಮ್. ಫ್ರಾಕ್ಷನ್ ಅಲ್ಲದು, ರೇರ್ ಫ್ಯಾಕ್ಷನ್, ಕಾಂಪ್ರೆಷನ್, ರೇರ್ ಫ್ಯಾಕ್ಷನ್. ಈಗ ಈ ಸ್ಪ್ರಿಂಗ್ ಹಿಂಗಿಟ್ಟು ನಾವು ಹೇಳಿದ್ದೆ, ಹಿಂಗೆ ಮೂವ್ ಮಾಡಿದರೆ ಅದೆಷ್ಟು ಹಿಂಗೆ ಲೇಯರ್ಸ್ ಹಿಂಗೆ ಕಾಂಪ್ರೆಸ್ ಆಗೋದು, ರಿಲ್ಯಾಕ್ಸ್ ಆಗೋದು. ಆ ಕಾಂಪ್ರೆಸ್ ಆದಾಗ ಕಾಂಪ್ರೆಷನ್ ಅಂತಾರೆ ಅದಕ್ಕೆ. ಹಿಂಗೆ ರಿಲ್ಯಾಕ್ಸ್ ಆಗಿದ್ದು ಅದಕ್ಕೆ ರೇರ್ ಫ್ಯಾಕ್ಷನ್ ಅಂತ. ಟ್ರಾನ್ಸ್ವರ್ಸ್ ವೇವ್ಸ್ನಾಗ ಕಾಂಪ್ರೆಷನ್ ರೇರ್ ಫ್ಯಾಕ್ಷನ್ ಬರಂಗಿಲ್ಲ, ಕ್ರಸ್ಟ್ ಟ್ರಫ್ ಬರ್ತಾವೆ. ಲಾಂಗಿಟ್ಯೂಡಿನಲ್ ವೇವ್ಸ್ನಾಗ ಕಾಂಪ್ರೆಷನ್ ರೇರ್ ಫ್ಯಾಕ್ಷನ್ ಬರ್ಕೊಂತ ಹೋಗ್ತಾವ. ಮುಂದೆ ಏನು ಮುಂದೆ longitudinal waves, a wave in which the particles of the medium oscillate about their mean position along the direction of propagation. The wave is called
ಇದ್ರ ಹಿಂದಿಂದ ಅದ್ರೊಳಗೆ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಅಂತಿತ್ತು. ಹ್ಞೂ ರೀ. longitudinal wave is muxuntad, a wave in which the particles of the medium is called ಗೊತ್ತಾಗ್ತಿಲ್ಲಿದ. Example, sound waves traveling through air. Sound wave is an example of longitudinal waves. ನಾ ಈಗ ಮಾತಾಡಿದ ಕೂಡಲೇ ವೈಬ್ರೇಷನ್ನ ಏನು ಪ್ರೊಡ್ಯೂಸ್ ಮಾಡ್ತೀನಿಲ್ಲ ಅದು ಡಿಸ್ಟರ್ಬೆನ್ಸ್ ನೀವು ಇದನ್ನು ನೋಡ್ರಿಲ್ಲ ಏನಂತ ಹೇಳ್ತೀನಿ. ಅದು ಹಿಂಗಿರುತ್ತೆ ನೋಡ್ರಿ, ಹಿಂಗೆ ಸ್ಟೀಲಿದ್ದು ಹಿಂಗಿರ್ತೈತಿ. ಹಾಂ, ಎಷ್ಟು ಚೆನ್ನಾಗಿದೆ ರೀಪ ನೀವು ಟ್ಯೂನಿಂಗ್ ಫೋರ್ಕ. ನೀವು ಇಡೀ ಕ್ಲಾಸ ಭಾರಿ ಶಾಣೆ ಐತೆ. ಹಾಂ, ಈ ಟ್ಯೂನಿಂಗ್ ಫೋರ್ಕ್ ಹಿಂಗೆ ತೊಗೊಂಡೆ ಅದೇನೋ ಇದಿರ್ತೈತೆ ನೋಡ್ರಿ, ಹಿಂಗೆ ರಬ್ಬರ್ ಪ್ಯಾಡ್. ಸೊ ಆ ರಬ್ಬರ್ ಪ್ಯಾಡಿಗೆ ಹೊಡೆದು ಕುಳಿದು ಹಿಂಗೆ ವೈಬ್ರೇಟ್ ಆಗಕ್ಕೆ ಚಲೋ ಹೋಗ್ತಾವೆ. ಸ್ವಲ್ಪ ನೀವು ಅದಕ್ಕೆ ಎರಡು ಪ್ರಾಂಗ್ ಅದಾವ, ಇಮ್ಯಾಜಿನೇಷನ್ನಾಗ ಇದು ಹೋಗೈತೆ. ಹಾಂ, ಈಗ ಅದು ನೀವು ಸ್ಲೋ ವಿಡಿಯೋ ಮಾಡಿದ್ದೀರಿ ಅಂತ ಆ ಟ್ಯೂನಿಂಗ್ ಫೋರ್ಕ್ ಹಿಂಗೆ 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 ವೈಬ್ರೇಟ್ ಆಗ್ತಿರ್ತೈತಿ ಸ್ಲೋ ಆಗಿ. ಯಾವಾಗ ಅದು ಹಿಂಗೆ ಹೋಗ್ತೈತಲ್ಲ, ಹಿಂಗೆ ಹೊಡಿತೈತಿ, ಇಲ್ಲಿರುವಂಥ ಏರ್ ಪಾರ್ಟಿಕಲ್ಸನ್ನು ದುಗಿಸುತ್ತದೆ ಹೊಗ ಅಂಥೇಳಿ. ಅವಾಗ ಇಲ್ಲಿರುವಂಥ ಏರ್ ಪಾರ್ಟಿಕಲ್ಸ್ ಹೋಗಿ ಇಲ್ಲಿ ಆಡಿಯನ್ಸ್ ಆಫ್ ಇರ್ತಾವೆ ಏರ್ ಪಾರ್ಟಿಕಲ್ಸ್. ಇಮ್ಯಾಜಿನೇಷನ್ ಮಾಡಬೇಕು. ಇದೈತಾ ಹಿಂಗೈತಾ, ಇದು ಹಿಂಗೆ ಹೊಡಿತಾ, ಇಲ್ಲಿರೋಂಥ ಏರ್ ಪಾರ್ಟಿಕಲ್ಸನ್ನು ದುಗಿಸ್ಬಿಟ್ರು. ಇಲ್ಲೊಂದು ಸ್ವಲ್ಪ ಆಲ್ರೆಡಿ ಅದಾವೆ ಏರ್ ಪಾರ್ಟಿಕಲ್ಸ್, ಅದ್ರ ಜೋಡಿ ಇವು ಬಂದು ಸಿಕ್ಕೊಂಡವಲ್ಲ ಒಂದೇ ಜಾಗದಾಗ ಭಾಳಷ್ಟು ಏರ್ ಪಾರ್ಟಿಕಲ್ಸ್ ಆಗ್ಬಿಟ್ಟು ಆ ಜಾಗಕ್ಕೆ ಕಾಂಪ್ರೆಷನ್ ಅಂತಾರೆ. ಕ್ರಸ್ಟ್ ಟ್ರಫ್ ಗತ್ತೆ ಟ್ರಾನ್ಸ್ಫರ್ಸ್ನಾಗ ಲಾಂಗಿಟ್ಯೂಡ್ ಒಳಗೆ ಅವು ಇಷ್ಟು ಒಂದು ಕಡೆ ಬಂದ್ಬಿಟ್ರಲ್ಲ ಭಾಳಷ್ಟು ಏರ್ ಪಾರ್ಟಿಕಲ್ಸ್, ಅದಕ್ಕೇನಂತಾರೆ ಕಾಂಪ್ರೆಷನ್. ಇದು ಹೊಡಿತು ನೋಡ್ರಿ ಹಿಂಗೆ ಟ್ಯೂನಿಂಗ್ ಫೋರ್ಕ್ ಏರ್ ಪಾರ್ಟಿಕಲ್ಸ್ ಹಿಂಗೆ ಹೊಡೆದ ಕೂಡಲೇ ಸ್ವಲ್ಪ ಟೆಂಪ್ರರಿಲಿ ಆ ಜಗದಾಗಿನ ಏರ್ ಪಾರ್ಟಿಕಲ್ಸ್ ಖಾಲಿ ಆದಂಗೆ ಆದ್ವು. ಈಗ ಅಲ್ಲೇ ಅವನ್ನ ದುಗಿಸಲ್ಪಟ್ಟವ, ಅವು ಹೋಗ್ಬಿಟ್ಟವ ಆ ಕಡೆ. ಅವಾಗ ಇಲ್ಲಿ ಖಾಲಿ ಜಾಗ ಆತಲ್ಲ, ದಿಸ್ ಈಸ್ ಕಾಲ್ಡ್ ರೇರ್ಫ್ಯಾಕ್ಷನ್. ಅದು ಟ್ಯೂನಿಂಗ್ ಫೋರ್ಕ್ ಹಿಂಗೆ ಹೊಡೆದು ಅಲ್ಲೇ ಕುಂತ್ಬಿಡಂಗಿಲ್ಲ, ಮತ್ತು ವಾಪಸ್ ಜಕ್ಕೊಂದಿತ್ತದನ್ನು ಏರ್ ಪಾರ್ಟಿಕಲ್ಸನ್ನು. ವಾಪಸ್ ಹಿಂಗೆ ಜಕ್ಕೊಂಡು ಕೂಡಲೇ ಅವು ಹೋಗಿದ್ದು ವಾಪಸ್ ಬರ್ತಾವೆ. ಹಿಂಗೆ ಅಂದರೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಮತ್ತೆ ವಾಪಸ್ ಬರ್ತಾವೆ. ಅವಾಗ ಇಲ್ಲಿ ಕಾಂಪ್ರೆಷನ್ ಆಗ್ತೈತಿ, ಆ ಕಡೆ ರೇರ್ಫ್ಯಾಕ್ಷನ್ ಆಗ್ತೈತಿ, ಮತ್ತೆ ಹೊಡಿದೈತಿ, ಮತ್ತೆ ಇದು ಹಿಂಗೆ ಹೋಗುತ್ತೆ. ಹಿಂಗೆ ಮಾಡೋಬೇಕಾದ್ರೆ ಇನ್ನೊಂದು ಕೆಲಸ ಮಾಡ್ತಾವ ಅವು, ಇವು ಗುದ್ದುತ್ತಾವಲ್ರಿ, ಅವು ಹೋಗಿ ಮತ್ತೆ ಇನ್ನೊಂದು ಗುದ್ದಾವೆ. ಹಿಂಗೆ ಹಾಕೊಂತ ಅಲ್ಲಿ ತನಕ ಕಾಂಪ್ರೆಷನ್ ರಿಫ್ರಾಕ್ಷನ್ ಹಾಕೊಂತ ಹೋಗ್ತದೆ. ಹಂಗೆ ಇದು ಹಿಂಗೆ ಮಾಡೋದ್ರೊಳಗೆ ಜಗ್ಗಷ್ಟು ಕಾಂಪ್ರೆಷನ್ ರಿಫ್ರಾಕ್ಷನ್ ಫಾರ್ಮ್ ಆಗಿ ಹೋಗ್ತಾವೆ. ಈ ಸದ್ದೇ ನಾ ಮಾತಾಡಕತ್ತಿದ್ದು ಸೌಂಡ್ ನಿಮಗೆ ಕಿವಿಗೆ ತನಕ ಹಂಗೆ ಬರಾಕತೈತಿ. ಕಾಂಪ್ರೆಷನ್ ರಿಫ್ರಾಕ್ಷನ್ ಹಾಕೊಂತ ಅದೊಂದು ಫ್ರೀಕ್ವೆನ್ಸಿ ಒಳಗೆ ಕಾಂಪ್ರೆಷನ್ ರಿಫ್ರಾಕ್ಷನ್ ಹಾಕೊಂತ ಬಂದು ಬಡಿತಾವೆ. ಅದ ಫ್ರೀಕ್ವೆನ್ಸಿ ಅದು ಹಿಂಗೆ ವೈಬ್ರೇಟ್ ಆಗ್ತೈತಿ. ಇಯರ್ ಡ್ರಮ್. ಥ್ಯಾಂಕ್ ಯು. ಇಷ್ಟ ಆತು. ಮುಂದೆ ಸಾಕ್ಬಿಡ್ರಿ ಸರ್. ಎಕ್ಸಾಂಪಲ್ಸ್: sound waves traveling through air, vibrations of air column in organ pipes. ಇದು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೇವೆ, ಅದನ್ನು ಕ್ಯಾನ್ಸಲ್. ಅದು ಮುಂದೆ ಬರುತ್ತೆ, ಆಮೇಲೆ ಬರ್ತೈತೆ. ಕೆಳಗೆ ಬರ್ರಿ. ಲಾಂಗಿಟ್ಯೂಡಿನಲ್ ವೇವ್ಸ್ ಇನ್ ಆನ್ ಎಲಾಸ್ಟಿಕ್ ಮೀಡಿಯಂ ಪ್ರೊಪಗೇಟ್ compressions are regions of and fractions are regions of lower density. Produced by and they are produced by a vibrating body. compression ಅಂದ್ರೆ ರೇರ್ಫ್ಯಾಕ್ಷನ್ ಗೊತ್ತಾಗ್ತಿಲ್ಲ ರೀ.